ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಅಕ್ಷತಾ. ಎಲ್ಲರಿಗೆ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಯಿತಾ, ಇದು ಆ್ಯಕ್ಚುಲಿ ಯುಗಾದಿ ಹಬ್ಬದ ದಿನ ಕ್ಯಾಪ್ಚರ್ ಮಾಡಿರುವಂತಹ ವ್ಲಾಗ್. ಥರ್ಸ್ಡೇ ಮತ್ತು ಫ್ರೈಡೇದು ಕ್ಲಬ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಲೇಟಾಗಿ ಬರ್ತಾ ಉಂಟು, ಗೊತ್ತುಂಟು, ಸಾರಿ. ಯಾಕಂದರೆ ನನಗೆ ಟೈಮ್ ಸಿಗ್ತಾ ಇಲ್ಲ ಎಡಿಟ್ ಮಾಡಲಿಕ್ಕೆ ಮತ್ತು ವಾಯ್ಸ್ ಓವರ್ ಕೊಡಲಿಕ್ಕೆ. ಆಫೀಸ್ ಕೆಲಸ ಅದು ಇದಂತ ಸ್ವಲ್ಪ ಸಹ ಟೈಮೇ ಇಲ್ಲ ಈಗ. ಮತ್ತೆ ಅಂತ ಹೇಳಿದರೆ ನನಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ ನೀವು, ಅಂದರೆ ಸಜೆಷನ್ಸ್ ಕೊಡ್ತಾ ಇದ್ದೀರಾ, ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ. ಹಾಗೆ ಸಬ್ಸ್ಕ್ರೈಬರ್ಸ್ ಸಹ ಜಾಸ್ತಿ ಆಗಿದ್ದಾರೆ, ಲೈಕ್ಸ್ ನಿಮ್ಮದು ಕೌಂಟ್ಸ್ ಜಾಸ್ತಿ ಆಗಿದೆ, ಮತ್ತು ಕಮೆಂಟ್ ಮಾಡ್ತೀರಾ. ಮತ್ತು ಇನ್ನೊಂದು ಕೆಲವರು ಕಮೆಂಟಲ್ಲಿ ಒಬ್ಬರು ಕೇಳಿದರು ನೀವು ಲೆಫ್ಟಿಯಾ ಅಂತ. ಆ್ಯಕ್ಚುಲಿ ಎಂತ ಅಂದರೆ ನಾನು ಬೇರೆ ಬೇರೆ ಆ್ಯಂಗಲ್ಸಿಂದ ವೀಡಿಯೋ ಕ್ಲಿಪ್ ಮಾಡ್ತಾ ಇರ್ತೇನಲ್ಲ, ಅದು ನಿಮಗೆ ನಾನು ಆ ಥರ ಕಾಣಿಸ್ತಾ ಇರೋದಾಯ್ತಾ ವೀಡಿಯೋದಲ್ಲಿ. ಆ್ಯಕ್ಚುಲಿ ನಾನು ರೈಟ್ ಹ್ಯಾಂಡೇ ಯೂಸ್ ಮಾಡೋದು. ನಿಮಗೆ ವೀಡಿಯೋದಲ್ಲಿ ಯಾಕೆ ಹಾಗೆ ಕಾಣಿಸ್ತಾ ಉಂಟು ಅಂತ ಹೇಳಿದರೆ ನಾನು ಡಿಫ್ರೆಂಟ್ ಆ್ಯಂಗಲ್ಸಿಂದ ಕ್ಲಿಕ್ ಮಾಡ್ತೇನೆ, ಆಯಿತಾ. ಹಾಗೆ ನಿಮಗೆ ಅದು ಆ ಥರ ಕಾಣ್ಬೋದು ವೀಡಿಯೋದಲ್ಲಿ. ಇಲ್ಲಾಂದರೆ ನಾನು ಯೂಸ್ ಮಾಡೋದು ರೈಟ್ ಹ್ಯಾಂಡೇ. ಮತ್ತು ಅಂತ ಹೇಳಿದರೆ ಇದು ನಂದು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೂಟೀನ್, ಟೀ ಮಾಡೋದು ಮತ್ತು ಕಷಾಯ. ಕಷಾಯ ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಮತ್ತು ಅವ್ಯಾನ್ ಚಹಾ ಕುಡಿಯೋದಿಲ್ಲ, ಅವರಿಬ್ಬರು ಸಹ ಜೀರಿಗೆ ಕಷಾಯ ಕುಡಿಯೋದು. ಚಹಾ ನಾನು ಅತ್ತೆ ಮತ್ತು ಅಜ್ಜಿ ಮಾತ್ರ ಕುಡಿಯೋದು. ಸೊ ಇಲ್ಲಿ ಅತ್ತೆ ಚಪಾತಿ ಲಟ್ಟಿಸಿ ಕೊಡ್ತಾ ಇದ್ದಾರೆ, ನಾನು ಕಾಯಿಸ್ತಾ ಇದ್ದೇನೆ. ಇವತ್ತು ಯುಗಾದಿ ಆದ್ದರಿಂದ ನಮಗೆ ಎಂತ ಸಹ ಈ ಥರ ಅಕ್ಕಿದೆಲ್ಲ ತಿಂಡಿ ತಿನ್ನಲಿಕ್ಕಿಲ್ಲ. ಹಾಗೆ ಅತ್ತೆ ಚಪಾತಿ ಮಾಡಿದರು. ಅಷ್ಟರಲ್ಲಿ ಇವರು ಸಹ ಹಾಲಿಗೆ ಹೋದವರು ಬಂದರು. ಇವರದ್ದು ತಿಂಡಿ ಒಂದು ಆಗಿ ಮತ್ತು ನಾನು ಹೇಳಿದೆ ನೀವು ಅವ್ಯನನ್ನು ತಿನ್ನಿಸಿ ಅಂತ, ನಾನು ಮತ್ತೆ ತಿಂತೇನೆ ಅಂತ. ಅಷ್ಟರಲ್ಲಿ ಇವನ್ ಸಹ ಇದ್ದ. ಇವನ್ ನೋಡಿ ಇವನಿಗೆ ನಾನು ಬ್ರಷ್ ಮಾಡಿಸಬಾರ್ದಂತೆ ಇವತ್ತು, ಇವನಿಗೆ ಒಂದು ಅಜ್ಜಿ ಬ್ರಷ್ ಮಾಡಿಸ್ಬೇಕಂತ ಹೋದ ಸೀದಾ ನನಗೆ ಟಾಟ ಮಾಡಿ. ಅದೆಲ್ಲಾಗಿ ನಾನು ನನ್ನ ತಿಂಡಿ ಮಾಡ್ತಾ ಇದ್ದೇನೆ, ಇವರು ಅವ್ಯಾನಿಗೆ ತಿನ್ನಿಸ್ತಾ ಇದ್ದಾರೆ. ನಾನು ಮತ್ತು ನನ್ನ ಅಮ್ಮ ಇಲ್ಲಿ ತೋಟಕ್ಕೆ ಒಂದು ರೌಂಡ್ ಹಾಕಿ ಬರುವ ಅಂತ ಹೋಗ್ತಾ ಇದ್ದೇವೆ. ಅವ್ಯಾನುಂಟಲ್ಲ, ನಾನು ನಮ್ಮ ಹತ್ರ ನಿಜವಾಗಿ ಹೇಳಬೇಕಂದ್ರೆ ಹೋಗೋದಿಲ್ಲ, ಆಯಿತಾ. ಅವನಿಗೆ ಎಂತಾದರೂ ಬೇಕಾದರೆ ಮಾತ್ರ ಹೋಗೋದು. ಈಗ ಹೋಗ್ತಾ ಇದ್ದಾನೆ, ಯಾಕಂದರೆ ತೋಟದಲ್ಲಿ ಅವನಿಗೆ ಮೇಲಿದ್ದು ತೋಟದಲ್ಲಿ ಅಷ್ಟು ರಪರಪ ನಡಿಲಿಕ್ಕೆ ಆಗೋದಿಲ್ಲ ಅವನಿಗೆ. ಹಾಗೆ ಅಮ್ಮ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ವಾಪಸ್ ಮನೆಗೆ ಬಂದು ಸ್ವಲ್ಪ ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸು ಮಾಡಿದರು ಅತ್ತೆ, ಅದನ್ನೆಲ್ಲ ನಾನಿಲ್ಲಿ ಬಿಸಿಲಿಗೆ ಹಾಕ್ತಾ ಇದ್ದೇನೆ. ಇದೆಲ್ಲ ಆ್ಯಕ್ಚುಲಿ ಮಳೆಗಾಲದಲ್ಲಿ ಉಂಟಲ್ಲ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ ಗಂಜಿ ಊಟದೊಟ್ಟಿಗೆ. ಅದೆಲ್ಲ ಆಗಿ ಆ್ಯಸ್ ಯೂಶ್ವಲ್ ನನ್ನ ರೂಟೀನ್ ಬೆಳಗ್ಗೆ ಎದ್ದು ಕಸ ಗುಡಿಸೋದು, ನೆಲ ಒರೆಸೋದು, ಮತ್ತು ಇದ್ದರೆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಇರ್ತದೆ. ಯೂಶ್ವಲ್ ರೂಟೀನ್ಸ್ ಇದು ನನ್ನದು. ಸೊ ಅದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ನಮ್ಮ ತೋಟದಲ್ಲಿ ಒಂದು ಚಿಕ್ಕ ಟಾರ್ಟೈ ಸಿಕ್ಕಿದೆ ಅಂತ ಕೆಲಸದವರಿಗೆ. ಅದನ್ನು ಅವ್ಯಾನುಂಟಲ್ಲ ಕೈಯಲ್ಲಿ ತೆಗೆದು ಹಿಡಿದು ಎಲ್ಲ ನೆಲಕ್ಕೆಲ್ಲ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದಕ್ಕೆ ಅತ್ತೆ ಅದನ್ನು ತೋಡಿಗೆನೆ ಬಿಟ್ಟರು, ಮತ್ತು ಅದು ಸಾಯಿಸಬಾರ್ದಂತೆ. ಸೊ ಇಲ್ಲಿ ನಾನು ಸ್ನಾನಕ್ಕೆ ಹೊರಟೆ, ತಲೆಗೆಲ್ಲ ಸ್ನಾನ ಮಾಡಿ ನನ್ನದು ಸ್ವಲ್ಪ ಬಟ್ಟೆ ತೊಳಿಲಿಕ್ಕೆ ಬಾಕಿ ಇತ್ತು, ಅದನ್ನೊಂದು ತೊಳೆದು ಬಿಟ್ಟೆ. ಬಾಕಿದೆಲ್ಲ ಬಟ್ಟೆ ಅಮ್ಮನೇ ತೊಳೆದಿದ್ರಾಯ್ತಾ. ನನ್ನದು ಮಾತ್ರ ಸ್ವಲ್ಪ ಬಾಕಿ ಇದ್ದದ್ದು, ಅದನ್ನೊಂದು ತೊಳೆದು ಬಿಟ್ಟೆ ನಾನು. ಅದೆಲ್ಲ ಆಗಿ ನನ್ನ ಕೆಲಸಕ್ಕೆ ಕೂತ್ಕೊಂಡೆ ನಾನು ಅರೌಂಡ್ 9:30. ನಮಗೆ ಇವತ್ತು ರಜೆ ಇರಲಿಲ್ಲ ಯುಗಾದಿಗೆ, ನಾನು ಸಹ ರಜೆ ಮಾಡಲಿಲ್ಲ, ಅಂದರೆ ಮುಂದೆ ಬೇಕಾದರೆ ಅಂತ ಯಾವುದಕ್ಕೆ ಆದರೂ. ಹಾಗೆ ನಾನು ರಜೆ ಮಾಡಲಿಲ್ಲ, ಮಧ್ಯಾಹ್ನ ಆಗುವಾಗ ಹೋಗು ಅಂತ ಹೇಳಿ. ಇಲ್ಲಿ ನನ್ನ ಅಮ್ಮ ಮಧ್ಯಾಹ್ನಕ್ಕೆ ಹೊರಟರು, ಅವರಿಗೆ ಅಲ್ಲಿ ಯುಗಾದಿ ಇದ್ದದ್ದು. ಲವ್ ಯು ಟು ಸಂಗ್, ಮಿಸ್ ಯು ಟು ಸಂಗ್. ರಾಮ್ ರಾಮ್, ಬಾಯ್ ಅಮ್ಮ. ಅಮ್ಮನನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ನಾನು ಮನೆಗೆ ಬಂದು ಅರೌಂಡ್ 12:45 ನಾವು ಇವರದ್ದು ಚಿಕ್ಕಪ್ಪಂದು ಮನೆಗೆ ಹೋಗುವ ಅಂತ ಹೇಳಿ ರೆಡಿ ಆದ್ವಿ. ನಾನು ಅವ್ಯಾನ ಗೌತಮ್ ಮತ್ತು ಅಜ್ಜಿ ಹೋದದ್ದು. ಅಜ್ಜಿ ಮುಂಚೆನೇ ಹೋಗಿದ್ದರು, ಅತ್ತೆ ಬರಲಿಲ್ಲ ಆಯಿತಾ, ಮನೇಲಿ ಕೆಲಸದವರಿದ್ರಂತ ಹೇಳಿ. ಇಲ್ಲಿ ನೋಡಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯವರು. ಅದೆಲ್ಲಾಗಿ ಇಲ್ಲಿ ಪೂಜೆಗೆ ರೆಡಿಯಾಗಿತ್ತು. ನಮ್ಮದರಲ್ಲಿ ಎಂತ ಅಂತ ಹೇಳಿದರೆ ಯುಗಾದಿ ದಿನ ಜೆಂಟ್ಸ್ ಎಲ್ಲ ಇದ್ದಾರಲ್ಲ ಜನಿವಾರ ಚೇಂಜ್ ಮಾಡ್ತಾರೆ, ಆಯಿತಾ. ನೋಡಿ ನಮಗೆ ಹಬ್ಬಕ್ಕೆ ಇವತ್ತು ಎಷ್ಟು ಐಟಮ್ಸ್ ಇತ್ತಂತ ಹೇಳಿ, ತುಂಬಾ ಒಳ್ಳೆಯದಾಗಿತ್ತ ಇದೆ. ನನಗೆ ಹಬ್ಬದ ಊಟ ಅಂದರೆ ಇಷ್ಟ, ಮತ್ತು ವೈಟ್ ರೈಸ್ ಅಂದರೆ ಆಬ್ವಿಯಸ್ಲಿ ನನಗೆ ತುಂಬಾ ಇಷ್ಟ, ಅದೊಂದು ಮಿಸ್ ಮಾಡೋದೇ ಇಲ್ಲ ನಾನು. ಮೇಯ್ನಾಗಿ ಹೋಗೋದೇ ನಾನು ಅದಕ್ಕೋಸ್ಕರ, ಆಯಿತಾ. ನನಗೆ ವೈಟ್ ರೈಸ್ ಮತ್ತು ಸಾರು ಅಂದರೆ ಅದೊಂದಿದ್ದರೆ ಸಾಕು, ಮತ್ತು ನನಗೆ ಎಂತ ಸಹ ಬೇಡ. ಸೊ ಅದೆಲ್ಲ ಆಗಿ ಮನೆಗೆ ಬಂದು ನಾನು ವಾಪಸ್ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಒಂದು 5:30 ತನಕ ಕೆಲಸ ಮಾಡಿ ಇಲ್ಲಿ ಈವ್ನಿಂಗ್ ಚಹಾ ಕುಡಿತಾ ಇದ್ದೇನೆ ಕೂತ್ಕೊಂಡು. ಅವ್ಯಾನ್ ಇನ್ನೂ ಸಹ ಎದ್ದಿರಲಿಲ್ಲ, ಅವನು ಮಲಗುವಾಗ ಲೇಟ್ ಆಗಿತ್ತು. ಒಂದು 5:30 ಆಗುವಾಗ ಎದ್ದು ಬಂದು ಸಹ ನೋಡಿ ಇಲ್ಲಿ ಎಷ್ಟು ಲೂಟಿ ಮಾಡ್ತಾ ಇದ್ದಾನಂತ ಹೇಳಿ. ಮತ್ತು ಇವನ ಅಪ್ಪ ಸೇರಿ ನಾನಿಲ್ಲಿ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೆ ಪುನಃ.
ಅದೆಲ್ಲ ಆಗಿ ನಾನು ಇಲ್ಲಿ ಕುತ್ಕೊಂಡು ಕಾರ್ನ್ ತಿಂತಾ ಇದ್ದೆ. ಇವರು ಮತ್ತು ಅವ್ಯಾನ ಹಾಲು ತೆಕ್ಕೊಂಡು ಹೋಗಿದ್ರು. ಬರುವಾಗ ಪನ್ನೀರ್ ತಂದಿದ್ರಾಯ್ತಾ, ಅದೊಟ್ಟಿಗೆ ಇವನಿಗೆ ಐಸ್ ಕ್ರೀಮ್ ಸಹ ತೆಗೆದು ಕೊಟ್ಟಿದ್ದಾರೆ. ಸೊ ಇವರು ಹೇಳೋದು ನನಗೆ, ನೀನು ಆ ಕಾರ್ನನ್ನೇ ತಿನ್ನು, ನಾನು ಪನ್ನೀರ್ ತಿಂತೇನೆ ಅಂತ ಹೇಳಿ ಮಕ್ಕರು ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಪನ್ನೀರ್ ಎಂಥವ್ರು ಮಾಡುವ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಎಂತ ಗೊತ್ತುಂಟ, ರೆಸಿಪಿ ಶೂಟ್ ಮಾಡಬೇಕಂತ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟದ್ದಾಯ್ತಾ. ಶೂಟ್ ಮಾಡುವಾಗ ಎಂತ ಆಯ್ತು ಅಂತ ಹೇಳಿದರೆ, ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಆಗಿತ್ತು ಶೂಟ್ ಮಾಡಿ. ಅರ್ಧ ಶೂಟ್ ಮಾಡುವಾಗ ನನ್ನ ಮಗ ಬಂದು ಟ್ರೈಪಾಡ್ ತೆಗೆದು ಓಡಿದಾಯ್ತಾ. ಎಂತ ಸಹ ಶೂಟ್ ಮಾಡಲಿಕ್ಕಾಗಿಲ್ಲ. ಅವ್ನು ಹಾಗೆಯೇ ಟ್ರೈಪಾಡ್ ನೋಡಿದರೆ ಸಾಕು, ಮತ್ತು ನನಗೆ ಇಲ್ಲ ಅದು, ಅವನು ಕೊಡೋದೇ ಇಲ್ಲ ಅದನ್ನು. ಹೇಗಾದರೂ ಮಾಡಿ ಹಠ ಮಾಡಿ ತಗೊಂಡು ಹೋಗ್ತಾನೆ. ನಾನು ನೆಕ್ಸ್ಟ್ ಟೈಮ್ ಇದು ಮಾಡುವಾಗ ನಿಮಗೆ ನಾನು ತೋರಿಸ್ತೇನೆ ಆಯಿತಾ, ರೆಸಿಪಿ ಕ್ಲಿಯರಾಗಿ. ತುಂಬ ಒಳ್ಳೆಯದಾಗಿತ್ತು. ನಾನು ಆ್ಯಕ್ಚುಲಿ ಇದು ರೈಸಿಗೆ ಮಾಡಿದ್ದು. ಇದು ಆ್ಯಕ್ಚುಲಿ ಚಪಾತಿ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಮತ್ತು ಸಂಜೆ ಪುನಃ ಸ್ನಾನ ಎಲ್ಲ ಆಗಿ ನಾವು ಇವತ್ತು ಫ್ಯಾಮಿಲಿ ಎಲ್ಲರೂ ಸಹ ಪಡ್ಡರ ಬಿಟ್ಟು ಹೋಗ್ತಾ ಇದ್ದೇವೆ. ಅತ್ತೆ, ನಾನು, ಅಜ್ಜಿ, ಗೌತಮ್ ಮತ್ತು ಅವ್ಯಾನ್. ಸೊ ಇಲ್ಲಿ ನಾನು ರೆಡಿ ಆಗ್ತಿದ್ದೇನೆ. ನಾವು ಅರೌಂಡ್ 8 o'clock ಹೋಗಿದ್ದು. ಇವತ್ತಾದರೆ ಅಷ್ಟು ರಶ್ ಇರೋದಿಲ್ಲ ಆಯಿತಾ. ಫಸ್ಟ್ ಡೇ ತುಂಬಾ ರಶ್ ಇರ್ತದೆ. ಇಲ್ಲಿ ನೋಡಿ ಅವ್ಯಾನ್ ಈ ಬಸವಗೆ ದುಡ್ಡು ಹಾಕ್ತಾ ಇದ್ದಾನೆ. ಅದೆಲ್ಲಾಗಿ ಸಂತೆ ತಿರುಗಲಿಕ್ಕೆ ಬಂದ್ವಿ. ಫುಲ್ ರಶ್ ಇತ್ತು ಮತ್ತು ಕಾಸ್ಟ್ಲಿ ಸಹ. ನನ್ನ ಅತ್ತೆಗೆ ಹೂವಿನ ಗಿಡ ಅಂದರೆ ತುಂಬಾ ಇಷ್ಟ. ಹಾಗೆ ನೋಡ್ತಾ ಇದ್ರು, ಬಟ್ ತುಂಬ ಎಕ್ಸ್ಪೆನ್ಸಿವ್ ಇತ್ತಂತ ತೆಗಿಲಿಲ್ಲ ಅತ್ತೆ. ವಾಪಸ್ ಮನೆಗೆ ಬಂದು ಅವ್ಯಾನಿಗೆ ಊಟ ಮಾಡಿಸ್ತಾ ಇದ್ದೇನೆ. ಇಲ್ಲಿ ನಾನು ಸಹ ಊಟ ಮಾಡ್ತಾ ಇದ್ದೇನೆ. ಬಂದು ನಾನು ಎಂಥವ್ರು ಎಲ್ಲರೂ ಪೆಂಡಿಂಗ್ ಕೆಲಸ ಉಂಟಾ ಅಂತ ನೋಡ್ತಾ ಇದ್ದೇನೆ ಊಟ ಮಾಡುವಾಗಲೇ. ನನಗೆ ಎಂತ ಅಂತ ಹೇಳಿದರೆ, ಆ ದಿನದ್ದು ಕೆಲಸೊಮ್ಮೆ ಮಾಡಿಸಿ ಮುಗಿಸಿಯೇ ಮಲಗುವ ಅಂತೇಳಿ ಅದೊಂದು ನನಗೆ. ಇಲ್ಲಾಂದರೆ ನನಗೆ ಅದೇ ಇರ್ತದೆ ಮಂಡೇಲಿ ಕೆಲಸ ಅಂತ. ಸೊ ಅದು ಉಂಟಾ ಅಂತ ನೋಡ್ತಾ ಇದ್ದೆ. ಕೆಲವು ಇಮೇಲ್ಸಿಗೆಲ್ಲ ರಿಪ್ಲೈ ಮಾಡಲಿಕ್ಕಿತ್ತು, ಅದನ್ನೆಲ್ಲ ಮಾಡಿ ಮತ್ತು ನಾನು ಮಲಗಿದೆ, ಎಂತ ಸಹ ಶೂಟ್ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಫ್ರೈಡೇ ಮಾರ್ನಿಂಗ್ ನಾನು ಎದ್ದೇಳುವಾಗ ಇಲ್ಲಿ ಅತ್ತೆ ಮತ್ತು ಇವರು ಆ ಕೊತ್ತಂಬರಿ ಬೀಜ ಉಂಟಲ್ಲ, ಅದನ್ನು ವಾಶ್ ಮಾಡಿ ಬಿಸಿಲಿಗೆ ಒಣಗಿಸಿ ಹಾಕ್ತಾರಾಯ್ತಾ. ಇದು ಯಾಕೆ ವಾಶ್ ಮಾಡೋದು ಅಂತ ಹೇಳಿದರೆ, ಅದರಲ್ಲಿ ತುಂಬಾ ಗಲೀಜಿರ್ತದೆ, ಧೂಳು ಸಹ ಇರ್ತದೆ. ಅದೊಮ್ಮೆ ವಾಶ್ ಮಾಡಿದರೆ ಕ್ಲೀನ್ ಆಗ್ತದೆ ಅಂತ ಹೇಳಿ ಈ ಥರ ವಾಶ್ ಮಾಡಿ ಡ್ರೈ ಮಾಡೋದು. ಮತ್ತು ನಾವು ಯಾಕೆ ಅಷ್ಟು ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಬೀಜ ತರ್ತೇವೆ ಅಂತ ಹೇಳಿದರೆ, ನಮಗೆ ಡೈಲಿ ಇಲ್ಲಿ ಈವ್ನಿಂಗಿಗೆ ಕಷಾಯ ಆಗಬೇಕಾಯ್ತಾ, ಜೀರಿಗೆ ಮತ್ತು ಕೊತ್ತಂಬರಿದು. ಅದಕ್ಕಾಗಿ ನಾವು ಅಷ್ಟು ಕ್ವಾಂಟಿಟಿಯಲ್ಲಿ ತರೋದು. ಮತ್ತು ಈ ಥರ ಸಾರಿಗೆಲ್ಲ ಬೇಕಾಗ್ತದಲ್ಲ, ಕೆಲಸದವರು ಸಹ ಜಾಸ್ತಿ ಇರ್ತಾರೆ ಕೆಲವೊಮ್ಮೆ, ಆಗ ಎಷ್ಟಿದ್ರೆ ಸಹ ಸಾಕಾಗೋದಿಲ್ಲ ಅಂತೇಳಿ ಒಮ್ಮೆ ತಂದು ಸ್ಟೋರ್ ಮಾಡಿ ಬಿಡೋದು. ಇವರು ಮತ್ತು ಅತ್ತೆ ಕೊತ್ತಂಬರಿಯನ್ನು ಒಣಗಿಸುವಷ್ಟರಲ್ಲಿ ನಾನಿಲ್ಲಿ ಕಿಚನಿಗೆ ಬಂದು ತಿಂಡಿಗೆಲ್ಲ ರೆಡಿ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ನಮಗೆ ಚಹಾ ಮತ್ತು ನಿನ್ನೆದು ಸಾರೆಲ್ಲ ಇದ್ದದನ್ನು ರೀಹೀಟ್ ಮಾಡ್ತಾ ಇದ್ದೇನೆ. ಇವರಿಗೆ ಕಷಾಯ ಇಡ್ತಾ ಇದ್ದೇನೆ. ಕಷಾಯಗೆ ನಾನು ನಾವು ಬೆಲ್ಲನೇ ಹಾಕೋದು. ಆಲ್ಮೋಸ್ಟ್ ಎಲ್ಲರೂ ಸಹ ಹಾಗೆಯೇ ಮಾಡೋದಂತ ಅಂದ್ಕೊಳ್ತೇನೆ, ಯಾಕಂದರೆ ಅವ್ಯಾನಿಗೆ ಸಹ ಕೊಡ್ತೇವಲ್ಲ ಹಾಗೆ. ಮತ್ತು ನಾನು ಶುಗರ್ ಕೊಡೋದೇ ಇಲ್ಲ ಅಂತ ಹೇಳೋದಿಲ್ಲ, ನಾನು ಕೊಡ್ತೇನೆ. ಯಾಕಂದರೆ ಎಷ್ಟಿದ್ರೆ ಸಹ ಅದು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟನೇ ಉಂಟು. ಸ್ವಲ್ಪ ಕೊಡೋದು ಕ್ವಾಂಟಿಟಿ. ಹೇಗಿದ್ದರೆ ಸಹ ನಾವು ತಿಂತೇವೆ, ಇನ್ನು ಅಟ್ಲೀಸ್ಟ್ ಮಕ್ಕಳಿಗಾದ್ರು ಸ್ವಲ್ಪ ಕಂಟ್ರೋಲ್ ಮಾಡಿಸು ಅಂತೇಳಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಕೊಡೋದು. ಸೊ ಇಲ್ಲಿ ಎಂತ ಗೊತ್ತುಂಟ, ಆಲ್ರೆಡಿ ಬೆಂಕಿ ಇತ್ತಲ್ಲ, ಅದಕ್ಕೆ ನಾವು ಅನ್ನಕ್ಕೆ ಅಂತ ಹೇಳಿ ನೀರಿಡಲಿಕ್ಕೆ ಬಂದೆ ನಾನು. ಇಲ್ಲಾಂದರೆ ಪುನಃ ಬೆಂಕಿ ಮಾಡಬೇಕಲ್ಲ. ಸೊ ನೀರಿಟ್ಟರೆ ಮತ್ತೆ ಅತ್ತೆ ಬಂದು ಅಕ್ಕಿ ಹಾಕ್ತಾರೆ ಎಷ್ಟು ಬೇಕಷ್ಟು ಮೆಜರ್ಮೆಂಟಲ್ಲಿ. ಕೆಲಸದವರೆಲ್ಲ ಇರುವಾಗ ಸ್ವಲ್ಪ ಜಾಸ್ತಿ. ಸೊ ಇಲ್ಲಿ ಬೆಂಕಿ ಮಾಡಿ ನಾನು ತಿಂಡಿ ತಿನ್ನಲಿಕ್ಕೆ ಬಂದೆ. ನಮಗೆ ತಿಂಡಿಗೆ ಪುಂಡಿ, ಸೌತೆಕಾಯಿ ಮತ್ತು ಅಲಸಂಡೆ ಬೀಜ ಮತ್ತು ನಿನ್ನೆದು ಪನ್ನೀರ್ ಇತ್ತು. ಅಷ್ಟರಲ್ಲಿ ಇವನು ಎದ್ದಾಯ್ತಾ. ಇವನಿಗೆ ಯಾವಾಗ ಯಾರು ಬೇಕಂತೇಳಿ ಅರ್ಥ ಆಗೋದಿಲ್ಲ. ಕೆಲವೊಮ್ಮೆ ನಾನೇ ಆಗಬೇಕು ಹೇಳ್ತಾನೆ, ಕೆಲವೊಮ್ಮೆ ಅತ್ತೆವೇ ಬೇಕು ಹೇಳ್ತಾನೆ. ಈಗ ಅವನಿಗೆ ಅಪ್ಪ ಬೇಕಂತೆ. ಹಾಗೆ ಇವನು ಲಾಸ್ಟಿಗೆ ಎದ್ದು ಬ್ರಷ್ ಎಲ್ಲ ಮಾಡಿಸಿ ಇವನಿಗೆ ತಿಂಡಿ ಕೊಡುವ ಅಂತ ಹೇಳಿ ಹೊರಗೆ ಕರ್ಕೊಂಡು ಬಂದೆ. ಒಳಗೇ ಮಾಡಿಸುವ ಅಂತೇಳಿ ಕೂತ್ಕೊಂಡದ್ದು, ಆದರೆ ಇವನು ಎದ್ದು ಸೀದಾ ಹೊರಗಡೆ ಬಂದ. ಇವನಿಗೆ ಇವತ್ತು ರಜೆ ಆಯಿತಾ. ಸೊ ಥರ್ಸ್ಡೇ ಫ್ರೈಡೇ 2 ದಿನ ಸಹ ರಜೆ ಇತ್ತು, ಯುಗಾದಿ ಮತ್ತು ಈದಿಗೆ ಅಂತ ಹೇಳಿ. ಇವನು ಕೆಲವೊಮ್ಮೆ ಅವನೇ ತಿಂತಾನೆ, ಕೆಲವೊಮ್ಮೆ ಕಿರಿಕಿರಿ ಮಾಡ್ತಾನೆ. ಹಾಗೆ ರಜೆ ಅಲ್ಲ, ಹೀಗಿದ್ರೆ ಸಹ ಅವನು ಹೊರಗಡೆನೇ ಇರೋದು. ಸ್ವಲ್ಪ ಅದು ಹೊಟ್ಟೆಗೆ ಹೋಗಲಿ ಅಂತೇಳಿ ಫೋರ್ಸ್ಫುಲ್ಲಿ ತಿನ್ನಿಸ್ತಾ ಇದ್ದೇನೆ. ಅದಾಗಿ ಇಲ್ಲಿ ನಾನು ಬಟ್ಟೆ ತೊಳಿಲಿಕ್ಕೆ ಬಂದೆ. ಕೆಲವು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದೆ, ಕೆಲವು ಕಲ್ಲರ್ ಯಾವುದಾದ್ರೂ ಹೋಗೋದು ಇರ್ತದ ಅಂತ ಹೇಳಿ ಕೆಲವನ್ನು ಕೈಯಲ್ಲಿ ತೊಳಿತಾ ಇದ್ದೇನೆ. ಇವರು ಅತ್ತೆ ಮತ್ತು ಅವ್ಯಾನ್ ವೇಣೂರಿಗೆ ಹೊರಟರು, ಸ್ವಲ್ಪ ಕೆಲಸ ಇತ್ತು. ಬೇಗ ಬರುದಂತ ಹೇಳಿ ಹೋದದ್ದು, ಕೆಲಸದ ವರ್ಷ ಇದ್ದರು. ಆದರೆ 12:15 ಆಗುವಾಗ ಸಹ ಬರೋದು ಕಾಣಲಿಲ್ಲ ಅಂತ ಹೇಳಿ ಮತ್ತೆ ಇನ್ನು ಎಂತಾದರೂ ಸಾರೆಲ್ಲ ಹಾಕಬೇಕಲ್ಲ, ಕೆಲಸದ ವರ್ಷ ಇದ್ದಾರಲ್ಲ. ಹಾಗೆ ಅರ್ಜೆಂಟಲ್ಲಿ ಟೊಮೆಟೊ ಮತ್ತು ದಾಲ್ ಸಾರು ಮಾಡಿದೆ. ನಾನು ದಾಲಿಗೆ ಇಡುವಾಗಲೇ ಒಂದು 12:30 ಆಗುವಾಗ ಅತ್ತೆಯವರು ಬಂದರು. ಮತ್ತೆ ಎಲ್ಲ ಅವರೇ ಮಾಡ್ತೇನೆ ಅಂತ ಹೇಳಿದರು. ಇಲ್ಲಿ ಇವನನ್ನು ನೋಡಿ ಖುಷಿ ಮಾಡಲಿಕ್ಕೆ ಅಂತ ಹೇಳಿ ವಾಟರ್ ಮೆಲನನ್ನು ಕೇಕ್ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದೇವೆ. ಅಣ್ಣು, ಹ್ಯಾಪಿ ಬರ್ಡೇ ಅಣ್ಣು, ಹ್ಯಾಪಿ ಬರ್ಡೇ ಅಣ್ಣು. ಕೇಕ್, ವಾವ್.
ಅದೆಲ್ಲ ಆಗಿ ನಾನು ಕೆಲಸಕ್ಕೆ ಕೂತ್ಕೊಂಡೆ. ಮತ್ತೆ ಒಂದು 4 ಆಗುವಾಗ ನನಗೆ ನೆನಪಾಯಿತು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇತ್ತಲ್ಲ ಅಂತ ಹೇಳಿ, ಇನ್ನು ಹೊರಗಡೆ ಹಾಕೋದು ಬೇಡ, ಇಲ್ಲಿ ಒಳಗೇ ಹಾಕುವ ಅಂತ ಹೇಳಿ ಇಲ್ಲಿ ಹಾಕ್ತಾ ಇದ್ದೇನೆ ಒಣಗಿಸಲಿಕ್ಕೆ. ಚಹಾ ಎಲ್ಲ ಕುಡಿದು ಇವರು ವೇಣೂರಿಗೆ ಹೋದವರು ಅದು ಕಟ್ಮಂಡಿಗೆ ಅಂತ ಒಂದು ಸ್ವೀಟ್ ಉಂಟಾಯ್ತು, ಅದನ್ನು ತಂದಿದ್ರು. ಅದು ಬೆಲ್ಲದಲ್ಲಿ ಮಾಡಿದ್ದು, ಇನ್ನೊಂದು ಶುಗರಲ್ಲಿ ಮಾಡಿದ್ದು ಸಹ ಸಿಗ್ತದೆ. ಇವರು ಬೆಲ್ಲದಲ್ಲಿ ಮಾಡಿದ್ದು ತಂದದ್ದು, ಯಾಕಂದರೆ ಅವ್ಯಾನಿಗೆ ಸಹ ಕೊಡ್ಲಿಕ್ಕೆ ಆಗ್ತದಲ್ಲ, ತುಂಬ ಒಳ್ಳೆದಿರ್ತದೆ ಆಯ್ತು ಅದು. ಸೊ ಅದನ್ನು ತಿಂತಾ ಇದ್ದಾರೆ. ಇಲ್ಲಿ ಅಂಗಳದಲ್ಲಿ ಕೆಲಸದವರು ಇಂಟರ್ಲಾಕಿಗೆ ಬಂದಂತಹ ಹುಲ್ಲನ್ನು ತೆಗಿತಾ ಇದ್ದಾರೆ ಮಿಷಿನಲ್ಲಿ. ಅವ್ಯಾನ್ ನೋಡಿ ನೀರಲ್ಲಿ ಫುಲ್ ಚಂಡಿಯಾಗಿದ್ದಾನೆ ಆಯಿತಾ, ಸ್ಪ್ರಿಂಕ್ಲರಲ್ಲಿ ಬಾ ಅಂತ ಹೇಳಿದರೆ ಕೇಳ್ತಾ ಇರಲಿಲ್ಲ. ಮತ್ತು ಅತ್ತೆನೇ ಕರ್ಕೊಂಡು ಬಂದರು. ಇವತ್ತು ಶುಕ್ರವಾರ ಅಲ್ಲ, ಹಾಗೆ ತುಪ್ಪದ ದೀಪ ಇಟ್ಟು ಲಲಿತಾ ಸಹಸ್ರನಾಮ ಪಠನ ಮಾಡ್ತಾ ಇದ್ದೇನೆ. ಅದೆಲ್ಲ ಆಗಿ ಇವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ, ಓದಿಸ್ತಾ ಇದ್ದೇನೆ. जोर सांग. वेरी गुड. जोर सांग. आणि मी बरोबर नाही. वेरी गुड. नेक्स्ट. ನೀವು ಅಂದ್ಕೊಳ್ಬೋದು ಇಷ್ಟು ಚಿಕ್ಕ ಹುಡುಗನಿಗೆ ಓದಿಸ್ತಾಳೆ ಅಂತ, ಇನ್ನೂ ಸಹ 3.5 ವರ್ಷ ಆದದ್ದಂತ ಹೇಳಿ. ಹಾಗೆಂತ ಇಲ್ಲ, ನಾನು ಅವನಿಗೆ ಫೋರ್ಸ್ ಮಾಡೋದಿಲ್ಲ ಯಾವ ವಿಷಯದಲ್ಲಿ ಸಹ. ಅವನಾಗಿ ಸ್ಲೇಟ್ ತೆಗೆದು ಬರ್ತಾನೆ ಕೆಲವೊಮ್ಮೆ, ಆಗ ನಾನು ಓದಿಸೋದು. ಕೆಲವೊಮ್ಮೆ ನಾನು ಸಹ ಓದಿಸ್ತೇನೆ. ಅವನಿಗೆ ಎ ಮಾತ್ರ ಬರೀಲಿಕ್ಕೆ ಗೊತ್ತಿರೋದು, ಬಟ್ ಹೇಳ್ತಾನೆ, ಎಲ್ಲ ಲೆಟರ್ಸ್ ಹೇಳ್ತಾನೆ ಆಯಿತಾ. ಅವನಿಗೆ ಗೊತ್ತಿದ್ದು ಫುಲ್ ಕಂಪ್ಲೀಟಾಗಿ ಹೇಳ್ತಾನೆ ಅಂತ ಹೇಳೋದಿಲ್ಲ, ಕೆಲವೊಮ್ಮೆ ಮರಿತದೆ, ಚಿಕ್ಕವಲ್ಲ ಇಷ್ಟಾದರೆ ಸಹ. ಈಗ ಆಟಾಡಲಿ ಅಂತ ಆಟಾಡಲಿಕ್ಕೆ ಬಿಡೋದು, ಇನ್ನು ಹೇಗಿದ್ದರೆ ಸಹ ಒಂದು 25 ವರ್ಷ ಓದಲಿಕ್ಕೆ ಇದ್ದೇ ಇದೆ ಅವನಿಗೆ. ಹಾಗೆ ಈಗ ಎಷ್ಟಾಗ್ತದೆ ಅಷ್ಟು ಎಂಜಾಯ್ ಮಾಡಲಿ ಅಂತ ನಾನು ಬಿಟ್ಟು ಬಿಡೋದು. ಅದೆಲ್ಲಾಗಿ ಅವನಿಗೆ ಊಟ ಮಾಡಿಸಿದೆ. ಒಂದು 9:30 ಆಗುವಾಗ ಅವನಿಗೆ ಊಟ ಮಾಡಿಸಿ ಮಲಗಿಸಿ, ನಂದು ಮತ್ತು ಇವರದ್ದು ಸಹ ಊಟ ಆಯಿತು. ಅತ್ತೆ ಸಹ ಊಟ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಉಳ್ದದ್ದು ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳೆದೆ. ಅದಕ್ಕಿಂತ ಮುಂಚೆ ಇದ್ದ ಪಾತ್ರೆಗಳನ್ನೆಲ್ಲ ಅತ್ತೆ ತೊಳೆದ್ರು, ಮತ್ತು ಸ್ವಲ್ಪ ಇದೆ ನನಗೆ, ಅದನ್ನೆಲ್ಲ ತೊಳೆದು ನಾನು ಗ್ಯಾಸ್ ಸ್ಟವನ್ನೆಲ್ಲ ಕ್ಲೀನ್ ಮಾಡಿ ಫುಲ್ ಸಿಂಕನ್ನು ವಾಶ್ ಮಾಡ್ತಾ ಇದ್ದೇನೆ. ಕ್ಲೀನ್ ಮಾಡಿ ನನಗೆ ಮತ್ತು ಅತ್ತೆಗೆ ಹೇಗೆ ಗೊತ್ತುಂಟ, ಬೆಳಗ್ಗೆ ಎದ್ದಾಗ ಕಿಚನ್ ಕ್ಲೀನ್ ಕಾಣಬೇಕಾಯ್ತಾ. ಸೊ ಕೆಲವೊಮ್ಮೆ ಅತ್ತೆ ಮಾಡ್ತಾರೆ, ನನಗೆ ಎಂತಾದ್ರು ಕೆಲಸ ಇದ್ದು ಬ್ಯುಸಿ ಇದ್ದರೆ ಅವರು ಮಾಡ್ತಾರೆ, ಅವರೆಂತಾದ್ರು ಫುಲ್ ಬ್ಯುಸಿ ಇದ್ದರೆ ನಾನು ಮಾಡಿ ಎಲ್ಲ ಮಲಗೋದು. ಅಂತೂ ನಾವಿಬ್ಬರು ಸಹ ಕಿಚನ್ ಕ್ಲೀನ್ ಮಾಡೋದಂತೂ ಇಲ್ಲಿ ತನಕ ಮಲಗಿ ಇಲ್ಲ ಆಯಿತಾ. ಅದೆಲ್ಲ ಆಗಿ ನಾನಿಲ್ಲಿ ನನಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಹಾಗೆ ರಾತ್ರಿ ಮಲಗುವಾಗ ಜೀರಿಗೆ ಕಷಾಯ ಕುಡಿಯುವ ಅಂತ ಹೇಳಿ ಜೀರಿಗೆ ಕಷಾಯ ಕುಡಿತಾ ಇದ್ದೇನೆ. ಇವತ್ತಿದ್ದು ವ್ಲಾಗ್ ಇಷ್ಟೇ ಆಗಿತ್ತು ಆಯಿತಾ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಹ ಶೇರ್ ಮಾಡಿ ಆಯಿತಾ ನನ್ನ ಚಾನಲನ್ನು. ಬಾಯ್.